ಹಾಯ್ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಸಿಂಪಲ್ ಮ್ಯಾಟ್ರನ್ನ ನಿಮಗೆ ಹೇಳೋಕ್ಕೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರಷ್ಟು ಫೀಚರ್ಸ್, ಸುಮಾರಷ್ಟು ಸ್ಪೆಸಿಫಿಕೇಷನ್ಸ್ ನಮ್ಮ ಕಾರ್ಗಳಲ್ಲಿ ಇರುತ್ತೆ. ಅದು ಇಂಟೀರಿಯರ್ ಆಗಿರ್ಬೋದು ಅಥವಾ ಎಕ್ಸ್ಟೀರಿಯರ್ ಆಗಿರ್ಬೋದು. ಒಂದು ಡೋರ್ ಗ್ರ್ಯಾಬ್ ಹ್ಯಾಂಡಲ್ ಇರುತ್ತೆ ಒಳಗಡೆ ಇನ್ಸೈಡಲ್ಲಿ, ನೀವು ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ. ಈಗ ನೋಡ್ತಿರೋದು ಒಂದು ಇನ್ಸೈಡ್ ಗ್ರ್ಯಾಬ್ ಹ್ಯಾಂಡಲ್ ಅಂತ ಹೇಳ್ತೀವಿ ಇದಕ್ಕೆ. ಬಟ್ ಇದನ್ನು ಬಂದುಬಿಟ್ಟು ನೋಡಿ, ಈ ಪ್ಯಾಸೆಂಜರ್ ಏನು ಕೊಡ್ತಾರೆ ಈ ಸೀಟಲ್ಲಿ, ಸೊ ಈ ಡೋರ್ ಸೈಡಲ್ಲೂ ಇರುತ್ತೆ ಮತ್ತು ಹಾಗೆ ಹಿಂದ್ಗಡೆ ಡೋರ್ಗಳಲ್ಲೂ ಸಹ ಇರುತ್ತೆ. ಸೊ ಅದು ಲೆಫ್ಟ್ ಇರ್ಬೋದು ಅಥವಾ ರೈಟ್ ಸೈಡ್ ಇರ್ಬೋದು, ಓಕೆನಾ. ಸೊ ಇದು ಬಂದುಬಿಟ್ಟು ಇನ್ಸೈಡ್ ಡೋರ್ ಗ್ರ್ಯಾಬ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಹೆಚ್ಚಿನ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಇದಕ್ಕೆ ಏನಂತಾರಂತನೂ ಗೊತ್ತೇ ಇರೋದಿಲ್ಲ, ಹಾಗೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಸಹ ಗೊತ್ತಿರೋದಿಲ್ಲ. ಅದೇ ನೀವು ಇಲ್ಲಿ ಡ್ರೈವರ್ ಸೈಡ್ ನೋಡಿದ್ರೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಗ್ರ್ಯಾಬ್ ಹ್ಯಾಂಡಲ್ ಇರೋದಿಲ್ಲ. ನೋಡಿ, ಇಲ್ಲಿ ಎಂಟಿ ಇದೆ. ಬಟ್ ಇದು ಪ್ಯಾಸೆಂಜರ್ ಮತ್ತು ಹಿಂದ್ಗಡೆ ಇರುವಂಥ ಡೋರ್ಗಳಲ್ಲಿ ಮಾತ್ರ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ಯಾಕೆ ನಿಮಗೆ ಪ್ಯಾಸೆಂಜರ್ ಕೂಡುವಂಥ ಸೀಟ್ ಸೈಡ್ ಕೊಟ್ಟಿರ್ತಾರೆ, ಹಾಗೆ ಹಿಂದ್ಗಡೆ ಸೀಟ್ಗಳಿಗೆ ಯಾಕೆ ಕೊಟ್ಟಿರ್ತಾರೆ, ಹಾಗೆ ಡ್ರೈವರ್ ಸೈಡ್ ಯಾಕೆ ಕೊಟ್ಟಿರೋದಿಲ್ಲ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಬಂದ್ಬಿಟ್ಟು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದು ಫಸ್ಟ್ ನೋಡೋದಾದರೆ ನಿಮಗೆ ಅಂದರೆ ಕೆಲವೊಬ್ಬರು ಏಜರ್ ಪರ್ಸನ್ಸ್ ಇರ್ಬೋದು, ಗಾಡಿಯಿಂದ ಹತ್ತಕ್ಕೆ ಇಳಿಲಿಕ್ಕೆ. ಸೊ ಅವರಿಗೆ ಒಂದೇನಾದ್ರು ಸಪೋರ್ಟ್ ಬೇಕಾಗುತ್ತೆ, ಹಿಡ್ಕೊಂಡು ಹತ್ತಕ್ಕೆ ಇರ್ಬೋದು ಅಥವಾ ಹಿಡ್ಕೊಂಡು ಇಳಿಲಿಕ್ಕಿರ್ಬೋದು, ಅಂದರೆ ಎಂಟ್ರಿ ಆಗೋದಕ್ಕೆ ಹಾಗೆ ಎಕ್ಸಿಟ್ ಆಗೋದಕ್ಕೆ ಅದಕ್ಕೊಂದು ಯೂಸ್ ಆಗುತ್ತೆ ಮೇನು. ಮತ್ತು ತುಂಬ ಏಜ್ಡ್ ಪರ್ಸನ್ಸ್ ಅಥವಾ ಯಾರಾದರೂ ಕೂತ್ಕೊಂಡಿದ್ದಾರೆ, ಅಥವಾ ನಾವು ಘಾಟ್ ಸೆಕ್ಷನ್ ಡ್ರೈವಿಂಗ್ ಮಾಡ್ತಿದ್ದೀವಿ, ಆ ಕಡೆ ಈ ಕಡೆ ರೋಡ್ಗಳು ಬಂದುಬಿಟ್ಟು ತುಂಬ ಖರಾಬಾಗಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆದರೆ ಇದನ್ನು ಹಿಡ್ಕೊಂಡ್ಬಿಟ್ಟು ನೀವು ಕೂತ್ಕೊಂಡು ಕಂಫರ್ಟಾಗಿ ಕೂತ್ಕೋಬೋದು. ಸೊ ಇದು ಎರಡು ಆ್ಯಕ್ಚುಲಿ ಮೇನ್ ಯೂಸ್ ಆಗುವಂಥದ್ದು. ಅದೇ ನೀವು ಡ್ರೈವರ್ ಸೈಡ್ಗೆ ಬಂತಂತ ಹೇಳಿದ್ರೆ ಯಾಕೆ ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದರೆ, ಆ್ಯಕ್ಚುಲಿ ನಮಗೆ ಇಲ್ಲಿ ಹಿಡ್ಕೊಂಡು ಇವರಿಗೆ ಪ್ಯಾಸೆಂಜರ್ ಮತ್ತು ಹಿಂದ್ಗಡೆ ಕೂತ್ಕೊಂಡ್ರೆ ಪ್ಯಾಸೆಂಜರ್ಗೆ ಮುಂದ್ಗಡೆ ಯಾವುದೇ ರೀತಿಯ ಒಂದು ಗ್ರಿಪ್ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕೆ ಅಂತ ಯಾವುದೇ ರೀತಿಯಲ್ಲಿ ಇರೋದಿಲ್ಲ. ಎಸ್ಪೆಷಲಿ ಕಾರ್ಗಳಲ್ಲಿ ನೀವು ಹ್ಯಾಚ್ ಬೇಕು ಅಥವಾ ಸೆಡಾನ್ ಯಾವುದೇ ಕಾರ್ ಆಗಿರಲಿ ಅಥವಾ ಎಸ್ ಯು ಆಗಿರಲಿ, ಕಾಂಪ್ಯಾಕ್ಟ್ ಎಸ್ ಯು ಆಗಿರಲಿ, ಯಾವುದಾದ್ರೂ ನಿಮಗೆ ಅವ್ರಿಗೆ ಹಿಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಏನೂ ಇರೋದಿಲ್ಲ. ಅದಕ್ಕಾಗಿ ನಿಮಗೆ ಅವರು ಕಂಫರ್ಟಾಗಿ ಇಳಿಲಿಕ್ಕೆ ಹತ್ತಲಿಕ್ಕೆ ಹಾಗೆ ಕಂಫರ್ಟಾಗಿ ಕೂತ್ಕೊಳ್ಳೋದಕ್ಕೆ ಇದನ್ನು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿರ್ತಾರೆ. ಇನ್ನು ನೀವು ಡ್ರೈವರ್ ಸೈಡ್ ಬಂತು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಯಾಕೆ ಕೊಟ್ಟಿರೋದಿಲ್ಲ ಗ್ರ್ಯಾಬ್ ಹ್ಯಾಂಡಲ್ ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ ಅಂದರೆ ಹತ್ತಬೇಕಾದ್ರೂ ಅಥವಾ ಕಾರಲ್ಲಿ ಎಂಟ್ರಿ ಆಗಬೇಕಾದ್ರೂ ಅಥವಾ ಕಾರಿಂದ ಎಕ್ಸಿಟ್ ಆಗಬೇಕಾದ್ರೂ ನಮಗೆ ಸಪೋರ್ಟಿಗಾಗಿ ಸ್ಟೇರಿಂಗ್ ವೀಲ್ ಸಿಗುತ್ತೆ ಅಲ್ವಾ. ಸೊ ನಾವು ಹತ್ತಬೇಕಾದ್ರೆ ಏನು ಮಾಡ್ತೀವಿ ಅಂತ ಸ್ಟೇರಿಂಗ್ ವೀಲ್ ಹಿಡ್ಕೊಂಡು ಹತ್ತಿರ್ತೀವಿ, ಕಾರ್ಗೆ ಎಂಟ್ರಿ ಆಗ್ತೀವಿ. ಹಾಗೆ ಇಳಿಲಿಕ್ಕಾದ್ರೆ ಅಷ್ಟೇ ನಾವು ಡೋರ್ ತೆಗೆದುಬಿಟ್ಟು ಒಂದು ಕೈಯಿಂದ ಸ್ಟೇರಿಂಗ್ ವೀಲ್ ಹಿಡ್ಕೊಂಡು ಬಿಟ್ಟರೆ ಇಳಿತೀವಿ. ಸೊ ಅದಕ್ಕೊಂದು ಸಪೋರ್ಟ್ ಸ್ಟೇರಿಂಗ್ ವೀಲ್ ನಮಗೆ ಯಾವುದೇ ಸಪೋರ್ಟಾಗಿ ವರ್ಕ್ ಆಗುತ್ತೆ. ಹಾಗೆ ನಾವು ಡ್ರೈವಿಂಗ್ ಮಾಡಬೇಕಾದ್ರೆ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಬೇಕಾಗುತ್ತೆ, ಯಾಕಂದರೆ ನಮ್ಮ ಎರಡು ಕೈಗಳು ಬಂದುಬಿಟ್ಟು ಸ್ಟೇರಿಂಗನ್ನ ಹ್ಯಾಂಡಲ್ ಮಾಡ್ತಿರುತ್ತೆ. ಸ್ಟೇರಿಂಗೇ ನಮಗೆ ಮೇನ್ ಕಂಫರ್ಟಾಗಿ ಕೂತ್ಕೊಳ್ಳೋದಕ್ಕೆ ಸಪೋರ್ಟ್ ಆಗುವಂಥ ಒಂದು ಮೇನ್ ಪಾರ್ಟ್ ಕೂಡ. ಡ್ರೈವಿಂಗಲ್ಲಿ ಯಾವ ರೀತಿಯಾಗಿ ನಮಗೆ ಅದು ಹೆಲ್ಪ್ ಆಗುತ್ತೆ, ನಮ್ಗೆ ಕಾರ್ಗೆ ಡೈರೆಕ್ಷನ್ ಕೊಡೋದಕ್ಕೆ, ಅದ್ರ ಜೊತೆಗೆ ನಮಗೆ ಸಪೋರ್ಟಾಗಿ ಕೂತ್ಕೊಳ್ಳೋದಕ್ಕೂ ಕಂಫರ್ಟಾಗಿ ಕೂತ್ಕೊಳ್ಳೋದಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ. ಹೀಗಾಗಿ ಡ್ರೈವರ್ ಸೈಡಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಇರೋದಿಲ್ಲ. ಬೇರೆ 3 ಡೋರ್ಗಳಲ್ಲಿ ಅಂದರೆ ಪ್ಯಾಸೆಂಜರ್ ಕೊಡುವಂತಲ್ಲ, ಹಾಗೆ ಹಿಂದ್ಗಡೆ ಕೂತ್ಕೊಂಥ ಡೋರ್ಗಳಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಇರುತ್ತೆ. ಓಕೆ, ಸೊ ಇದೊಂದು ಚಿಕ್ಕ ಮ್ಯಾಟ್ರ್ ನಿಮಗೆ ಲೈಕ್ ಆಗಿದೆ ಅನ್ಕೋದ್ರೆ ಹೆಚ್ಚಿನ ಜನಕ್ಕೆ ಆ್ಯಕ್ಚುಲಿ ಗೊತ್ತೇ ಇರೋದಿಲ್ಲ. ಅಂದರೆ ನಾವು ತುಂಬ ಜನ ಯೂಸ್ ಮಾಡ್ತಿರ್ತೇವೆ, ಸೊ ಯಾಕೆ ಯೂಸ್ ಆಗುತ್ತೆ ಅಂತ ನಮ್ಗೆ ಐಡಿಯಾ ಇರೋದಿಲ್ಲ, ಹಾಗೆ ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿರೋಲ್ಲ. ಸೊ ಒಂದು ಚಿಕ್ಕ ಮ್ಯಾಟರ್ ನಿಮಗೆ ಲೈಕ್ ಆಗಿದೆ ಅನ್ಕೋದು, ಲೈಕ್ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.